ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾದ್ ವೆಬ್ ಚಾನಲ್. ನಾನಿವತ್ತು ಗೋಬಿ ಮಂಚೂರಿಗೆ ಟೊಮೊಟೊ ಸಾಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ನೋಡೋಣ ಬನ್ನಿ. ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ಯಾವುದೇ ಕಲರ್ ಯೂಸ್ ಮಾಡಿಲ್ಲ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ 2 ಟೊಮೊಟೊನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ನೀವು ಜಾಮೂನ್ ಟೊಮೊಟೊ ಬೇಕಾದರೂ ತೊಗೋಬೋದು. ನಾನಿಲ್ಲಿ 2 ಹಣ್ಣಾಗಿರುವಂಥ ಟೊಮೊಟೊ ತೊಗೊಂಡಿದ್ದೀನಿ. ಕಾಯಿ ತೊಗೋಬೇಡಿ, ಹಣ್ಣೇ ತೊಗೋಬೇಕು. ಹಿಂದಗಡೆ ಭಾಗನ ತೆಗಿತಾ ಇದ್ದೀನಿ, ಯಾಕಂದರೆ ಅದು ದಪ್ಪ ಇರುತ್ತೆ, ಟೊಮೊಟೊ ಕರಗಲ್ಲ. ಅದಕ್ಕೋಸ್ಕರ ಹಿಂದಗಡೆ ಭಾಗನ ತೆಗೆದುಬಿಟ್ಟು ಈ ರೀತಿಯಾಗಿ ಸ್ಲೈಸ್ ಮಾಡ್ಕೋತಾ ಇದ್ದೀನಿ. ರೀತಿ ಸ್ಲೈಸ್ ಮಾಡ್ಕೋಬೇಕು. ಟೊಮೊಟೊ ಚೆನ್ನಾಗಿ ಹಣ್ಣಾಗಿದ್ದರೆ ಸಾಸ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸಾಸ್ ಜಾಸ್ತಿ ಬೇಕಂದರೆ ಒಂದು ಸ್ವಲ್ಪ ಜಾಸ್ತಿ ಟೊಮೊಟೊ ತೊಗೊಂಡು ಮಾಡ್ಕೋಬೋದು. ಈಗ ಬಾಣಲೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಮಾಡ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಸ್ಲೈಸ್ ಮಾಡಿರುವಂತಹ ಟೊಮೊಟೊನ ಈ ರೀತಿಯಾಗಿ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹಾಕ್ಕೋಬೇಕು. ಇಲ್ಲಿ ನಾನು ಯಾವುದೇ ಕಲ್ಲರ್ ಹಾಕಿಲ್ಲ. ಈ ರೀತಿ ಸಾಸ್ ಮಾಡಿಕೊಂಡ್ರೆ ಹೆಲ್ತಿಗೂ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಗೋಬಿ ಮಾಡುವಾಗ ನಾವು ಇನ್ಸ್ಟಂಟಾಗಿ ಮಾಡಿಕೊಂಡು ಗೋಬಿಗೆ ಹಾಕ್ಕೋಬೋದು. ತುಂಬ ಟೇಸ್ಟ್ ಕೊಡುತ್ತೆ. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು 1.5 ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಹಾಕಿದ್ರೆ ಟೊಮೊಟೊ ಬೇಗ ಕರಗುತ್ತೆ ಮತ್ತು ಸಕ್ಕರೆನೇ ಇಂಪಾರ್ಟೆಂಟು ಈ ಸಾಸ್ಗೆ. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸಕ್ಕರೆ. ಈ ಗೋಬಿ ಮಂಚೂರಿಗಳೆಲ್ಲ ಕಲರ್ ಯೂಸ್ ಮಾಡ್ತಾರೆ, ಅಜಿನಮೋಟೊ ಯೂಸ್ ಮಾಡ್ತಾರೆ. ಅದೆಲ್ಲ ಹೆಲ್ತಿಗೆ ತುಂಬ ಕೆಟ್ಟದು. ನೋಡಿ, ಈ ರೀತಿಯಾಗಿ ಕರಗಿದ ಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ಗಿಂತ ಕಡಿಮೆನೇ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡಿದ್ದೀನಿ. ಗೋಬಿ ಮಾಡುವಾಗ ಎಲ್ಲ ಐಟಮ್ಗೂ ಉಪ್ಪು ಸೇರಿಕೊಳ್ಳುತ್ತೆ, ಅದಕ್ಕೆ ಸಾಸ್ಗೆ ನೋಡಿ ಹಾಕ್ಕೊಳ್ಳಿ. ಈ ರೀತಿಯಾಗಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 3 ಇಂಗ್ರೀಡಿಯೆಂಟ್ ಯೂಸ್ ಮಾಡಿರೋದು. ಈ 3 ಹಾಕಿ ಟೊಮೊಟೊನ ತುಂಬ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ತುಂಬಾ ಸಾಫ್ಟ್ ಆಗುತ್ತೆ ಟೊಮೊಟೊ. ಹಿಂದಗಡೆ ಭಾಗ ತೆಗೆಯೋದು ಅದಕ್ಕೋಸ್ಕರನೇ. ಹಿಂದಗಡೆ ಭಾಗ ಇದ್ದರೆ ಅದು ಸಾಫ್ಟ್ ಆಗೋಲ್ಲ, ಅದು ಗಟ್ಟಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಸಾಫ್ಟ್ ಆಗಿದೆ. ಇದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ಹೆಲ್ತಿಯಾಗಿರುವಂತಹ ಯಾವುದೇ ಕಲ್ಲರ್ ಇಲ್ದಲೇ ಇರುವಂತಹ ಟೊಮೊಟೊ ಸಾಸ್ ರೆಡಿ ಆಯಿತು.